ನನಗಂತೂ ಗಂಡು ಮಗು ಅಂದರೆ ಇಷ್ಟ. ಬೇಡ ಬೇಡ, ಹೆಣ್ಮಗು ಆದರೆ ಚೆನ್ನಾಗಿರುತ್ತೆ. ಇಲ್ಲ ಗಂಡು ಮಗು ಇಲ್ಲ, ಅವ್ನ ಮನೆಗೆ ಲಕ್ಷ್ಮಿ ಅಂತ ಹೆಣ್ಮಗು ಬಂತ ಅಂದರೆ ನಾವಿಬ್ರು ಚೆನ್ನಾಗಿರ್ಬೋದು. ಇಲ್ಲ ಗಂಡು ಮಗು ಅಂದರೆ ಚೆನ್ನಾಗಿರುತ್ತೆ. ಇಲ್ಲ ಬೇಡ, ಪರವಾಗಿಲ್ಲ, ಹೆಣ್ಮಗುನೇ ಆಗಲಿ. ಗಂಡು ಮಗು ಬೇಕು. ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಆಗುತ್ತೆ. ನನಗೆ ನಿಮ್ಮ ಥರ ಹೆಣ್ಮಗು ಬೇಕು. ಇಲ್ಲ, ನನಗೆ ನಿಮ್ಮ ಥರ ಗಂಡು ಮಗು ಬೇಕು. ಇಲ್ಲ ಹೆಣ್ಮಗು. ಇಲ್ಲ ಗಂಡು ಮಗು. ಹಾಗಾದರೆ ಒಂದು ಗಂಡು ಒಂದು ಹೆಣ್ಣು, ಓಕೆನಾ? ಓಕೆ. ನಿಮಗೆ ಹೆಣ್ಮಗು ಅಂದರೆ ಯಾಕೆ ಅಷ್ಟೊಂದು ಇಷ್ಟ? ಗಂಡು ಮಗು ಹುಟ್ಟಿದ್ರೆ ಅಪ್ಪ ಅಮ್ಮನೇ ಅವ್ನಿಗೆಲ್ಲ ಹೇಳ್ಕೊಡ್ಬೇಕು. ಅದೇ ಹೆಣ್ಮಗು ಹುಟ್ಟಿದ್ರೆ ಅಪ್ಪನಿಗೆ ಅವಳೇ ಎಲ್ಲ ಹೇಳ್ಕೊಡ್ತಾಳೆ. ಅವ್ನು ತಿನ್ನೋದ್ರಿಂದ ಹಿಡಿದು ಅವ್ನು ಯಾವ ಬಟ್ಟೆ ಹಾಕಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ಅಪ್ಪನಿಗಿಂತ ಚೆನ್ನಾಗಿ ಅವಳು ಗೊತ್ತಿರತ್ತೆ. ಆದರೆ ಕೆಲವರು ಹೆಣ್ಣು ಹೆತ್ತೋರಿಗೆ ಭಾರ ಅಂತಾರೆ. ಖಂಡಿತ ಇಲ್ಲ, ಹೆಣ್ಮಗು ಅಪ್ಪನಿಗೆ ಯಾವತ್ತೂ ಭಾರ ಆಗಲ್ಲ, ವರ. ಅಪ್ಪನ ಪಾಲ್ಗೆ ಅವಳು ಎರಡನೇ ತಾಯಿ ಆಗ್ತಾಳೆ. ಅದು ಸರಿ, ನಿಮ್ಗೆ ಯಾಕೆ ಗಂಡು ಮಗು ಇಷ್ಟ? ಗಂಡು ಮಗು ಇಷ್ಟ ಅನ್ನೋದಕ್ಕಿಂತ ಹೆಣ್ಣಿಗೆ ಕಷ್ಟ ಜಾಸ್ತಿ. ಹುಟ್ಟಿದ ಮನೇಲಿ ಎಷ್ಟೇ ಸುಖವಾಗಿ ಬೆಳೆದ್ರೂ ಕೊನೆಗೊಂದಿನ ಗಂಡನ ಮನೆಗೆ ಹೋಗಲೇಬೇಕಲ್ವಾ? ಅಲ್ಲಿ ಅವಳನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರೆ ಅದೃಷ್ಟ, ಇಲ್ಲ ಅಂದರೆ ಜೀವನ ತುಂಬ ಕಷ್ಟ. ತವ್ರ ಮನೇಲಿ ಇದ್ದಷ್ಟು ದಿನ ದುಡ್ದವಳು ಗಂಡನ ಮನೆಗೆ ಹೋದ್ಮೇಲೂ ದುಡಿಬೇಕು. ಗಂಡ, ಅತ್ತೆ, ಮಾವ, ಮಕ್ಕಳು, ಇದರಲ್ಲೇ ಅವಳ ಜೀವನ ಎಲ್ಲ ಸೌದೋಗುತ್ತೆ. ಆ ಕಷ್ಟ ನಾಳೆ ನಮ್ಮ ಮಗಳಿಗೂ ಬರಬಾರ್ದು ಅಂತ ಹೇಳಿದ್ದು ಅಷ್ಟೇ. ಎಲ್ಲರ ಮನೇನೂ ಸೊಸೆನ ಕೆಡ್ದಾಗ ಕಾಣ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಮನೇಲಿ ಸೊಸೆನ ಮಗಳ ಥರ ನೋಡ್ಕೋತಾರೆ. ಸರಿ ಬಿಡು, ಮುಂದೆ ಹುಟ್ಟೋ ಮಕ್ಕಳು ಬಗ್ಗೆ ಇವಾಗ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ನೀನು ಹೇಳ್ದಂಗೆ ಆಗಲಿ, ಒಂದು ಹೆಣ್ಣು ಇನ್ನೊಂದು ಗಂಡು. ದೇವ್ರೆ, ಎಷ್ಟೋ ವರ್ಷ ಆದಮೇಲೆ ನಾನು ಇಲ್ಲಿಗೆ ಬಂದೆ. ರಾಹುಲ್ ಜೊತೆ ಕಳೆದಿರೋ ಸಿಹಿ ಕ್ಷಣಗಳೆಲ್ಲ ನೆನಪಾಯ್ತು. ಆದರೆ ರಾಹುಲ್ಗೆ ನನ್ನ ಬಗ್ಗೆ ನೆನಪೇ ಆಗಿಲ್ವಾ? ನನ್ನಿಂದ ದೂರ ಹೋದ್ಮೇಲೆ ಅವ್ನು ಯಾವತ್ತೂ ಇಲ್ಲಿಗೆ ಬಂದೇ ಇಲ್ವಾ? ಅವ್ನು ಯಾವಾಗ ನನಗೆ ಸಿಗ್ತಾನೋ ಗೊತ್ತಿಲ್ಲ. ಆದರೆ ಅವ್ನು ಸಿಗೋವರೆಗೂ ಅವ್ನು ನೆನಪಲ್ಲೇ ಇರ್ತೀನೋ ಹೊರತು ಇನ್ನೊಬ್ಬನ ಜೊತೆ ಮಾತ್ರ ಮದುವೆ ಆಗಲ್ಲ. ಒಂದು ವೇಳೆ ರಾಹುಲ್ ಸಿಕ್ಕಿ ಆಗಲೂ ಅವನನ್ನು ಪ್ರೀತಿ ಮಾಡಲ್ಲ ಅಂದರೆ ಕೊನೆವರೆಗೂ ಅವನ ನೆನಪಲ್ಲೇ ಇರ್ತೀನೋ ಹೊರತು ಅವ್ನು ನಮ್ಮ ಪ್ರೀತಿನ ಮಾತ್ರ ಮರೆಯಲ್ಲ. ಅದು ಕೊನೆವರೆಗೂ ಇರುತ್ತೆ. ಅವನೆಲ್ಲಿದ್ರೂ ಚೆನ್ನಾಗಿರಲಿ. ಯಾವ್ದೋ ಗಂಧಿಗೆ ಅಂಗಡಿಗೆ ಹೋಗಿ ಅರ್ಶನ ದಾರ ಕಟ್ಕೊಂಡ್ ಬಂದು ನಮ್ಗೆಲ್ಲ ಓಲ್ ಬಿಡ್ತಾಳೆ ಕಂಡ ಇವಳು. ಇದೆಲ್ಲ ನಾವ್ ನಂಬೇಕಾ ಮ್ಯಾಮ್? ಕದ್ದು ಮುಚ್ಚಿ ಪೊದೆ ಸಂದಿಗೆ ಹೋಗಿ ರೊಮ್ಯಾನ್ಸ್ ಮಾಡಕ್ ಬಂದಿರೋರು ನಮಗ್ ಮದ್ವೆ ಆಗಿದೆ, ನಾವೇ ಗಂಡ ಹೆಂಡತಿ ಅಂತ ನಮ್ಮ ಹತ್ರ ಕಳ್ಳ ಪೊಲೀಸ್ ಆಟ ಆಡ್ತಿದ್ದೀರೇನಾ? ಅಣ್ಣ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡಿ. ನಾವು ಸಂಸ್ಕಾರವಂತ ಕುಟುಂಬದಿಂದ ಬಂದವರು. ಇವರು ದೊಡ್ಡ ಮನೆ ಮಗ. ದೊಡ್ಡ ಮನೆ ಅಂದ್ರೆ ಈ ಡೈರೆಕ್ಟರ್ ಸೂರ್ಯ ಅವ್ರು ಶೂಟಿಂಗ್ ಮಾಡಿದ್ರಲ್ಲ ಆ ದೊಡ್ಡ ಮನೆನಾ? ನಾನೊಬ್ಬ ಬಿಸ್ನೆಸ್ ಮ್ಯಾನು, ಬೇಕಾದ್ರೆ ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ, ನೋಡ್ಕೊಳ್ಳಿ. ಈ ವಿಸಿಟಿಂಗ್ ಕಾರ್ಡ್ ತಗೊಂಡು ನಾವೇನು ಮಾಡಲಿ? ಏನು ಗುರು, ನೋಡಕ್ಕೆ ಹೀರೋ ಥರ ಇದೆಯಾ? ಇದ್ಯಾವುದೋ ಹಳ್ಳಿ ಹುಡುಗಿನ ಕರ್ಕೊಂಡು ಬಂದಿದ್ಯಾ? ಮತ್ತೆ ಹೇಳ್ತಾ ಇದ್ದೀನಿ, ಹಂಗೆಲ್ಲ ಮಾತಾಡಬೇಡ. ಇವ್ರು ನನ್ನ ಹೆಂಡತಿ.
ಹಸ್ಬೆಂಡು ಏನಾದ್ರಿ ನೀವು? ನಿಮ್ಮನ್ನ ನನ್ನ ಹೆಂಡತಿ ಅಂತ ಹೇಳ್ದೆ. ನಿಮ್ ಬಾಯಿಂದ ಈ ಮಾತು ಕೇಳೋದಿಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಲ್ಲಿ ಇನ್ನೊಂದ್ಸಲ ಹೆಂಡತಿ ಅನ್ನಿ. ಗುರು ನೀನ್ ನೋಡಿದ್ರೆ ಹೆಂಡತಿ ಅಂತ್ಯ, ಇವಳು ಏನಂದ್ರಿ ಅಂತ ಖುಷಿ ಪಡ್ತಾಳಲ್ಲ ಗುರು. ಇಲ್ಲ ಅಣ್ಣ, ಇವ್ರು ನಿಜವಾಗ್ಲೂ ನನ್ ಗಂಡನೇ. ಇಲ್ಲಿಗೆ ಬರೋರೆಲ್ಲ ಇದೇ ಕತೆ ಹೊಡೆಯೋದು, ನಿಮ್ ಕಳ್ಳಾಟ ನಮಗೆ ಗೊತ್ತಿಲ್ವಾ? ಸರಿ, ನಾವಿಬ್ರು ಗಂಡ ಹೆಂಡತಿ ಅಲ್ಲ, ಏನಿವಾಗ? ನಾವಿಬ್ರು ಮದ್ವೆ ಆಗಿದೀವೋ ಇಲ್ವೋ ಅದೆಲ್ಲ ನಿಮಗೆ ಯಾಕ್ರೋ? ಏನ್ ಗುರು ನಮ್ಗೆ ಆವಾಜ್ ಆಗ್ತಿದ್ಯಾ? ಏ ಮಚ್ಚ ಇರೋ. ಹಲೋ, ನೀವು ಹೇಳಿದ್ದನ್ನ ನಾವು ನಂಬೇಕು ಅಂದ್ರೆ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿಕೊಡು. ಅವ್ರೇನಾದ್ರೂ ನೀವಿಬ್ರು ಗಂಡ ಹೆಂಡತಿ ಅಂತ ಒಪ್ಕೊಂಡ್ರೆ ನಾವು ನಿಮ್ಮನ್ನು ಬಿಟ್ಬಿಡ್ತೀವಿ. ಇಲ್ದೆ ಹೋದ್ರೆ ಇಲ್ಲಿ ಬಂದು ಕದ್ದು ಮುಚ್ಚಿ ಸರಸ ಸಲ್ಲಾಪ ಮಾಡ್ತಿದ್ದೀರಂತ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ. ಏನ್ ಹೇಳ್ತಿದಾರ ಹಸ್ಬೆಂಡ್ ಇವರು? ಅಣ್ಣ, ನಮ್ಮ ಹಸ್ಬೆಂಡ್ ತಾಕತ್ ನಿಮ್ಗೆ ಗೊತ್ತಿಲ್ಲ. ನೀವು ಅವ್ರ ಮನ್ಸು ಮಾಡಿದ್ರೆ ನಿಮ್ಮನ್ನೆಲ್ಲ ಎತ್ತು ಬಿಸಾಕ್ಬಿಡ್ತಾರೆ. ಹಸ್ಬೆಂಡು ಶುರು ಹಚ್ಕೊಳ್ಳಿ. ಇವ್ರನ್ನೆಲ್ಲ ನೋಡ್ತಿದ್ರೆ ಕೈ ಎತ್ತಬೇಕು ಅಂತಾನೆ ಅನಿಸ್ತಾ ಇಲ್ಲ. ಮತ್ತೆ ಕೈ ಮುಗಿಬೇಕು ಅಂತ ಅನಿಸ್ತಿದ್ಯಾ? ಈಗೇನು ನಾವಿಬ್ರು ಗಂಡ ಹೆಂಡತಿ ಅಂತ ನೀವು ನಂಬಬೇಕು ತಾನೆ? ಹೌದು, ಅದು ನಾನು ನಿಮ್ಮ ಮನೆಯವ್ರು ಹೇಳಬೇಕು. ಆಯ್ತಿರಿ, ಈಗಲೇ ಫೋನ್ ಮಾಡ್ತೀನಿ, ಅವರೇ ಹೇಳ್ತಾರೆ. ಏನ್ ಹೇಳ್ತಿದ್ದೀರಾ ರಾಜಶೇಖರ್ ಅವರೇ? ನಿಮ್ ಮಗಳು ಮನೇಲಿಲ್ವಾ? ನಮ್ಮನ್ನ ಯಾಕೆ ಕರ್ಸಿದ್ರಿ ಮತ್ತೆ? ನಮ್ಮನ್ನ ಅವಮಾನ ಮಾಡ್ಬೇಕನ್ನೋ ಉದ್ದೇಶದಿಂದಲೇ ಕರ್ಸಿದ್ರಾ? ಚಚ್ಚೆ, ಹಾಗೆ ಅನ್ಕೋತೀರಾ? ಅದು ನೀವು ಬರೋ ವಿಷಯ ಅವಳಿಗೆ ಗೊತ್ತಿಲ್ಲದೆ ಆಫೀಸಲ್ಲೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಅವಳು ಹೋಗ್ಬಿಟ್ಟಿದ್ದಾಳೆ. ಹಾಗಾದ್ರೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ತಿಳ್ಕೊಳ್ಳಿ, ನಾವು ಕಾಯ್ತೀವಿ. ನೋಡಿ, ನಮ್ಮ ಹುಡುಗಿ ಬರೋದು ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ. ಹಾಗಿದ್ಮೇಲೆ ನಮ್ಮನ್ನೇನು ಕರ್ಸ್ಕೊಂಡ್ರಿ? ಆ್ಯಕ್ಚುಲಿ ಅವಳು ಮನೇಲೇ ಇರ್ತಾಳೆ ಅಂತ ಅಂದ್ಕೊಂಡು ನಿಮ್ಮನ್ನ ಬರೋದಕ್ಕೆ ಹೇಳಿದೆ. ಆದರೆ ಅವಳಿಗೇನೋ ತುಂಬ ಇಂಪಾರ್ಟೆಂಟ್ ಕೆಲಸ ಬಂತು ಅಂತ ಹೊರಗೆ ಹೋಗಿದ್ದಾಳೆ. ಈಗ ತಾನೇ ನಾನು ನಿಮಗೆ ಬರೋದು ಬೇಡ ಅಂತ ಹೇಳೋಣ ಅಂತಲೇ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ಬಂದ್ಬಿಟ್ಟಿದ್ದೀರಾ. ಇದೆಲ್ಲ ಚೆನ್ನಾಗಾಯ್ತು. ನಾವು ನಿಮ್ಮ ಮನೆಗೆ ಬರೋದು ನಿಮ್ಮ ಹುಡುಗಿಗೂ ಗೊತ್ತಿತ್ತು ತಾನೇ? ಹಾಂ, ಗೊತ್ತಿತ್ತು. ಗೊತ್ತಿದ್ದು ಮನೇಲಿಲ್ದಲೆ ಹೊರಗಡೆ ಹೋಗಿದ್ದಾಳೆ ಅಂದ್ರೆ ಏನರ್ಥ? ನನ್ಗ್ಯಾಕೋ ವಿಷಯ ಬೇರೆ ಏನೋ ಇದೆ ಅನ್ನಿಸ್ತಿದೆ. ಏನಂತೀಯ ಸುಶೀಲಾ? ಹೌದು, ನನಗೂ ಅದೇ ಅನುಮಾನ ಬರ್ತಾ ಇದೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನೋಡಿ, ದಯವಿಟ್ಟು ನನ್ನ ಮಗಳ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೋಬೇಡಿ. ಆಯ್ತು ಸರ್, ನಿಮ್ ಹುಡುಗಿ ಒಳ್ಳೆವಳು ಅಂತಾನೆ ಅನ್ಕೊಳ್ಳೋಣ. ಆದ್ರೆ ನಾವು ಮನೆಗೆ ಬರ್ತೀವಿ ಅನ್ನೋ ವಿಷಯ ಗೊತ್ತಿದ್ರು ಅವಳು ಹೊರಗಡೆ ಹೋಗೋ ಅವಶ್ಯಕತೆ ಏನಿತ್ತು? ಅದು ಅಲ್ಲದೆ ನಿಮ್ ಮಗಳಿಗೆ ಫೋನ್ ಮಾಡಿ ಅಂದ್ರೆ ನೀವ್ ಯಾರು ಫೋನ್ ಮಾಡ್ತಾ ಇಲ್ವಲ್ಲ, ಯಾಕೆ? ಅಲ್ಲಿಗೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ತಾನೇ? ನೋಡಿ, ಏನೋ ಮಾತಾಡಬೇಡಿ. ನಮ್ಮ ಹುಡುಗಿಗೆ ಯಾವ ಸಮಸ್ಯೆನೂ ಇಲ್ಲ. ನೀವು ಮಾತಾಡ್ಬೇಡ್ರಿ. ಸೌಂದರ್ಯ ಅವರೇ, ನಮ್ಮನ್ನೇನು ಕರ್ಸ್ಕೊಂಡ್ರಿ? ದೊಡ್ಡ ಮನೆಯವರು ಹೇಳಿದ ಮಾತಿಗೆ ಕರೆಕ್ಟಾಗಿ ನಡ್ಕೊಂತಾರೆ ಅಂತ ಎಲ್ಲ ಕೆಲಸ ಬಿಟ್ಟು ನಿಮ್ಮ ಮನೆಗೆ ಬಂದ್ವಿ. ನಿಮ್ಮ ಮಗಳು ಈಗಲೇ ಮನೇಲಿಲ್ಲ ಅಂದ್ರೆ ನಾಳೆ ದಿವಸ ಮದುವೆ ಆದ್ಮೇಲೆ ನನ್ನ ಮಗನ ಜೊತೆ ಸಂಸಾರ ಹೇಗೆ ಮಾಡ್ತಾಳೆ? ಮೂರ್ತಿಗಳೇ, ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಕೇಳಿಸ್ಕೊಂಡು ನಾವು ಸುಮ್ಮನೆ ಇರಲ್ಲ. ಏನೋ ತಪ್ಪಾಗಿದೆ ನಿಜ. ಹಾಗೆ ಅಂತ ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ನಾವು ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ಇದ್ಯಾ ನ್ಯಾಯ? ಅನ್ಯಾಯ ಆಗಿರೋದು ನಮ್ಗೆ. ನೀವೇ ತಾನೇ ಫೋನ್ ಮಾಡ್ಬಿಟ್ಟು ನಮ್ಮನೇಲಿ ಮದ್ವೆ ಆಗೋ ಹುಡುಗಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಫೋಟೋ ಕಳ್ಸಿದ್ದು. ಹೌದು, ನಾನೇ ಕಳ್ಸಿದ್ದು. ಫೋಟೋ ನೋಡಿ ಹುಡುಗಿ ಚೆನ್ನಾಗಿದ್ದಾಳೆ, ಇವತ್ತೇ ಮದುವೆ ಮಾತುಕತೆಗೆ ಬರ್ತೀವಿ ಅಂತ ಹೇಳಿದ್ವಿ ತಾನೇ? ಹೌದು, ಹೇಳಿದ್ದೆ. ಬನ್ನಿ ಅಂತ ನೀವು ಕರೆದ್ರೋ ಇಲ್ವೋ? ಕರ್ದೆ. ಕರೆದ್ಮೇಲೆ ನಿಮ್ ಹುಡುಗಿ ಮನೇಲಿರ್ಬೇಕು ತಾನೇ? ಇಲ್ಲ ಅಂದ್ಮೇಲೆ ನಮ್ಮನ್ನ ಅವಮಾನ ಮಾಡಕ್ ಕರೆಸ್ಕೊಂಡ್ರ? ನೀವ್ ಈ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಸೌಂದರ್ಯ ಅವ್ರೆ. ಮ್ಯಾಮ್, ಒಂದು ನಿಮಿಷ, ಫೋನಲ್ಲಿ ಮಾತಾಡಿ ಬರ್ತೇನೆ. ನಿಮ್ಮ ಹುಡುಗಿ ನಮ್ಮನ್ನು ಹೋಗಕ್ಕೆ ಕೇಳಿ ಅಂತ ಫೋನ್ ಮಾಡಿರ್ಬೋದು ಅನ್ಸುತ್ತೆ.
ಪರವಾಗಿಲ್ಲ, ನಮ್ಮ ಎದುರುಗಡೆನೆ ಮಾತಾಡಿ. ಇದು ನಮ್ಮ ಅರ್ಚನನ್ ಫೋನ್ ಅಲ್ಲ, ನನ್ನ ಮೈದ್ನ ಚಿರು ಫೋನ್ ಮಾಡಿದ್ದಾನೆ. ಮಾವ, ಅರ್ಚನಾ ಚಿರು ಜೊತೆ ಇದ್ದಾಳ ಅಂತ ಕೇಳ್ತೀನಿ. ಹಾಂ. ಅದಕ್ಕೆ ಹಾ ಚಿರು, ಇಲ್ಲಿ ಯಾರೋ ದೀಪ ಅವ್ರು ನನ್ನ ಹೆಂಡತಿ ಅಲ್ಲ ಅಂತಿದ್ದಾರೆ. ಅವ್ರು ನನಗೆ ಏನಾಗಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಅದ್ ಯಾವ ಆಂಗಲ್ ಇಂದ ಅವಳನ್ನ ಹೆಂಡತಿ ಅನ್ನಿಸ್ತಾಳೆ? ಅವಳನ್ನ ನೋಡಿದ್ರೆ ಮನೆ ಕೆಲ್ಸಕ್ಕೂ ಲಾಯಕ್ಕಿಲ್ಲ ಅನ್ಸುತ್ತೆ ಹೊರತು ನಿನ್ ಹೆಂಡತಿ ಅಂತ ಅನ್ಸೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಫೋನು ಲೌಡ್ ಸ್ಪೀಕರಲ್ಲಿದೆ. ದೀಪ ಅವ್ರ ಬಗ್ಗೆ ಇರೋ ವಿಷಯ ಹೇಳಿ. ಅವಳನ್ನ ಹೆಂಡತಿ ಅಂತ ನೀನೇ ಒಪ್ಕೊಂಡಿಲ್ಲ ಅಂದ್ಮೇಲೆ ನಾನ್ ಹೇಗೆ ಒಪ್ಕೊಳಕ್ ಸಾಧ್ಯ? ಇರಪ್ಪ ಒಂದು ನಿಮಿಷ. ಅಲ್ಲ ಅದಕ್ಕೆ ಹಾ ಚಿರು, ನಾನು ಸ್ವಲ್ಪ ಬಿಸಿ ಇದ್ದೀನಿ. ಐ ವಿಲ್ ಕಾಲ್ ಯು ಲೇಟರ್. ಓಕೆ? ಏನಮ್ಮ ಸೌಂದರ್ಯ, ಅರ್ಚನಾ ಬಗ್ಗೆ ಗೊತ್ತಾಯ್ತಾ? ಇಲ್ಲ ಮಾವ, ಚಿರು ದೀಪನ್ ಜೊತೆ ಎಲ್ಲೋ ಹೊರಗೆ ಹೋಗಿದ್ದೀನಿ ಅಂತ ಹೇಳಕ್ ಫೋನ್ ಮಾಡಿದ್ದ ಅಷ್ಟೇ. ಹಾಗಾದ್ರೆ ನಿಮ್ ಹುಡುಗಿ ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿಲ್ಲ, ಇಷ್ಟೊತ್ತು ಹೇಳಿದ್ದು ಸುಳ್ಳ? ಇಲ್ಲ ಸರ್, ಅದು ನೀವ್ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ತಲೆಲ್ಲಾಡ್ಸಕ್ಕೆ ನಾವು ನಿಮ್ಮನೆ ಕೆಲಸದವ್ರಲ್ಲ. ನಿಮ್ಗೆ ಹೇಗೆ ಹೊರಗಡೆ ಒಳ್ಳೆ ಹೆಸರಿದೆಯೋ ನಮಗೂ ಹಾಗೆ ಒಳ್ಳೆ ಹೆಸರಿದೆ. ಮರ್ಯಾದೆ ಕೊಟ್ಟು ಬಂದ್ರೆ ಮರ್ಯಾದೆ ಕಳ್ಕೊಳ್ತೀರಲ್ರಿ. ನಿಮ್ ಮನೆ ಕಡೆ ಯಾವತ್ತೂ ಕಾಲಿಡಲ್ಲ ನಾವು. ನಿಮ್ ಹುಡುಗಿನೂ ಬೇಡ, ನಿಮ್ ಸಂಬಂಧನೂ ಬೇಡ ನಮ್ಗೆ. ಈಗ್ಲೇ ಹೇಳ್ದೆ ಕೇಳ್ದೆ ಬಂದೆ ಬಿಟ್ಟು ಹೋಗಿರೋಳು ನಾಳೆ ದಿನ ಗೊತ್ತಿಲ್ಲದೆ ನನ್ನ ಮಗನ ಜೊತೆ ಮದ್ವೆ ಆಗಿದ್ದಿದ್ರೆ ಹೀಗೆ ಬಿಟ್ಟು ಹೋಗ್ತಿರ್ಲಿಲ್ಲ ಅಂತ ಏನ್ ಗ್ಯಾರಂಟಿ? ನೋಡಿ, ನಮ್ಮ ಅರ್ಚನನ್ ಬಗ್ಗೆ ಬಾಯ್ಗೆ ಬಂದ ಹಾಗೆಲ್ಲ ಮಾತಾಡ್ಬಿಡಿ. ಅವಳು ಏನು ಅಂತ ನಮಗೆ ಗೊತ್ತಿದೆ. ಏನೋ ಸ್ವಲ್ಪ ಬೇಜಾರಾಗಿದೆ ಅಂತ ಮನೆಯಿಂದ ಸ್ವಲ್ಪ ಹೊತ್ತು ಹೊರಗೆ ಹೋಗಿದ್ದಾಳೆ ಅಷ್ಟೇ, ಬಂದ್ಬಿಡ್ತಾಳೆ. ಅವಳ ಕ್ಯಾರೆಕ್ಟರ್ ಬಗ್ಗೆ ನೀಚವಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಸಾಕು ನಿಲ್ಲಿಸ್ರಿ. ಕಬ್ಬಿಣಕ್ಕೆ ಚಿನ್ನದ ಬಣ್ಣ ಬಳಿದ್ರೆ ಚಿನ್ನ ಆಗಲ್ಲ. ನಿಮ್ ಹುಡುಗಿ ಬಂಡವಾಳ ಏನು ಅಂತ ಇವತ್ತು ಗೊತ್ತಾಯ್ತು. ನಿಮ್ ಹುಡುಗಿ ಯಾರನ್ನೋ ಇಷ್ಟಪಟ್ಟಿರ್ಬೇಕು, ಇಲ್ಲ ಯಾರ ಜೊತೆನೋ ಓಡೋಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ಯಾರನ್ನು ಹೇಳ್ದೆ ಕೇಳ್ದೆ ಮನೆಯಿಂದ ಓಡೋಗಿದ್ದಾಳೆ. ಮೊದಲು ಆ ಹುಡುಗಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ನಮ್ಮನ್ನು ಕರಿಬೇಕಾಗಿತ್ತು. ನಿಮ್ ಮೈದನ್ ಮದ್ವೆಲಿ ಏನಾಯ್ತು ಅಂತ ಗೊತ್ತಿದ್ರು ನಿಮ್ ಮಾತಿಗೆ ಬೆಲೆ ಕೊಟ್ಟು ಬಂದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ನಾವು ಬರ್ತೀವಿ. ದೊಡ್ಡ ನಮಸ್ಕಾರ. ಲೈಫಲ್ಲಿ ಫಸ್ಟ್ ಟೈಮ್ ಅರ್ಚನನಿಂದ ನನಗಿಷ್ಟೊಂದು ಅವಮಾನ ಆಯಿತು. ಅವಳಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾವ. ಬೇಜಾರು ಮಾಡ್ಕೋಬೇಡಮ್ಮ. ಅರ್ಚನಾ ಪರವಾಗಿ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಏನ್ ಗುರು, ನಮ್ಮ ಹತ್ರನೇ ಪುಂಕ್ತಾ ಇದ್ಯಾ? ಈ ಹುಡುಗಿ ನೀನ್ ಹೆಂಡ್ತಿನಿ ಅಲ್ಲ ಅಂತ ನಿಮ್ಮ ಅದಕ್ಕೇನೆ ಹೇಳಿದ್ರಲ್ಲ. ಅಷ್ಟೇ ಅಲ್ಲ, ಇವಳು ನಿನ್ನ ಹೆಂಡತಿ ಅಂತ ನೀನೇ ಒಪ್ಕೊಂಡಿಲ್ವಲ್ಲ ಗುರು. ಹಂಗಿದ್ಮೇಲೆ ಏನೋ ಬೇರೆ ಕೆಲಸ ಮಾಡಕ್ಕೆ ಕರ್ಕೊ ಬಂದಿದ್ಯಾ ತಾನೇ? ಇಲ್ಲ ಕಣಯ್ಯ, ಈ ಕಾಡಲ್ಲಿ ಯಾವ್ದೋ ದೇವಸ್ಥಾನ ಇದೆಯಂತಲ್ಲ, ಅದನ್ನ ನೋಡಕ್ ಬಂದ್ವಿ ಅಷ್ಟೇ. ಲೋ ಮಚ್ಚ, ಈ ಕಾಡಲ್ಲಿ ದೇವಸ್ಥಾನ ಇದೆಯಾ? ಇದೇನ್ ಮಾದೇಶ್ವರ ಬೆಟ್ಟ ಆಗೋಯ್ತಾ? ಗುರು, ಇಲ್ಲಿ ಯಾವ ದೇವಸ್ಥಾನನೂ ಇಲ್ಲ. ಸುಮ್ನೆ ನಮ್ಮ ಹತ್ರನೇ ಪುಂಗ್ಬೇಡಮ್ಮ. ಹಾಗಾದ್ರೆ ಇಲ್ಲಿ ಯಾವ ದೇವಸ್ಥಾನನೂ ಇಲ್ವಾ? ಯಾಕ್ರಿ ಸುಳ್ಳು ಹೇಳಿದ್ರಿ? ಹಾಗೆ ಕರೆದ್ರೆ ನೀವು ಬರಲ್ಲ ಅಂತ ಸುಳ್ಳು ಹೇಳ್ದೆ. ಹಾಗಾದ್ರೆ ನೀವು ತಲೆ ಸುತ್ತ ಬಂದು ಬೀಳೋ ತರ ಮಾಡಿದ್ದು? ಸುಮ್ಮನೆ. ವಾ, ಇದಾ ಮ್ಯಾಟ್ರು? ಎಲ್ಲ ಕೇಸಲ್ಲೂ ಹುಡುಗ ಫಾಸ್ಟ್ ಆಗಿದ್ರೆ ನಿಮ್ ಕೇಸಲ್ಲಿ ಹುಡುಗಿ ಫಾಸ್ಟ್ ಆಗಿದ್ದಾಳೆ. ಹೂ ಮಚ್ಚ, ಈಗಿನ ಕಾಲದಲ್ಲಿ ಹುಡುಗರಿಗಿಂತ ಹುಡುಗಿರ ಫಾಸ್ಟ್. ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಇದ್ರಲ್ಲೇ ಗೊತ್ತಾಗ್ತಿದೆ. ನೀನ್ ಪೂರ್ವ ಅಂದ್ರೆ ಆ ಹುಡುಗಿ ಪಶ್ಚಿಮ ಅಂತಾಳೆ. ನಾವೇನಾದ್ರೂ ಆಗಿರ್ಲಿ, ಅದನ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕು?
ಈಗ ನಮಗೆ ಯಾಕೆ ಈ ಥರ ಅಡ್ಡ ಹಾಕಿದ್ದೀರಾ? ಇರು ಗುರು, ಯಾಕಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ನೋಡೋ, ಹಸ್ಬೆಂಡು ಒಂದು ನಿಮಿಷ. ಅಣ್ಣ ನೋಡಿ, ನಾವು ನಿಜವಾಗ್ಲೂ ಗಂಡ ಹೆಂಡ್ತಿನೇ. ನೀವು ನಮ್ಮನ್ನು ನಂಬಬೇಕು ಅಂದರೆ ನಾವು ಏನು ಮಾಡಬೇಕು? ನಮ್ಮನ್ನು ನಂಬಿದ್ರೆ ನೀವು ಬಿಡ್ತೀರಾ ತಾನೆ? ಮೊದಲು ನಂಬಿಸಿ. ಸರಿ, ಅದಕ್ಕೆ ಏನು ಮಾಡಬೇಕು ಹೇಳಿ? ಒಬ್ರಿಗೊಬ್ರು ಮುತ್ತು ಕೊಡಬೇಕು. ಬೇಡ ಅಣ್ಣ, ಎಲ್ಲರೂ ಮುಂದೆ ಸರಿ ಹೋಗಲ್ಲ. ಅದಾಗಲ್ಲ ಅಂದ್ರೆ ಇಬ್ರು ಒಬ್ರನ್ನೊಬ್ರು ತಪ್ಕೊಳ್ಳಿ. ತಪ್ಕೋಬೇಕಾ? ತಪ್ಕೊಳ್ಳಿಲ್ಲ ಅಂದ್ರೆ ನಾವು ನಂಬಲ್ಲ. ಹಸ್ಬೆಂಡು ತಪ್ಕೊಳ್ಳೋದಷ್ಟೇ ಅಲ್ವಾ? ಬನ್ನಿ, ಏನೂ ಆಗಲ್ಲ. ಹಲೋ, ಹಾಂ ಬರ್ತಿದ್ದೀನಿ. ಅಮ್ಮ, ಅದನ್ನ ಇಷ್ಟೊಂದು ರಕ್ತ ಬರ್ತಿದೆ. ಏನ್ ಮಾಡ್ಕೊಂಡ್ರಿ ನೀವು? ಇಷ್ಟೊಂದು ರಕ್ತ ಸುರಿತಿದ್ಯಲ್ಲ, ಮನೆ ಹಾಸ್ಪಿಟ್ಲ್ಗೆ ಹೋಗೋಣ. ನೋವಾಗ್ತಿದ್ಯಾ? ಏನೂ ಆಗಿಲ್ಲ, ಸಣ್ಣ ಗಾಯ ಅಷ್ಟೇ, ಸರಿ ಹೋಗುತ್ತೆ. ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನಿಮ್ಮ ಕಣ್ಣಲ್ಲಿ ಒಂದಲ್ಲಿ ನೀರು ಬಂದರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ, ಅಂಥದ್ರಲ್ಲಿ ರಕ್ತ ಬಂದರೆ ಹೇಗೆ ತಡ್ಕೊಳ್ಳಿ? ಏನಾಗಿಲ್ಲ ಬಿಡು, ಸ್ವಲ್ಪ ಅರ್ಶಿನ ಹಚ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅದನ್ನ ಯಾಕೆ ಹಾಗೆ ನೋಡ್ತಿದ್ಯಾ? ರಕ್ತ ಆಗಿದೆ, ಬಿಸಾಕು. ಇಲ್ಲ, ನಿಮ್ಮ ನೆನಪಿಗಾಗಿ ಈ ಖರ್ಚನ್ನ ನನ್ನ ಕೊನೆ ಉಸಿರಿವರೆಗೂ ಜೋಪಾನವಾಗಿ ಇಟ್ಕೊಂಡಿರ್ತೇನೆ. ರಾಹುಲ್